ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಸಮಸ್ಯೆ ಬಗೆಹರಿಯದಿದ್ದರೆ ಹೈಕಮಾಂಡ್ ನಿರ್ಧರಿಸಲಿ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆಯ ಆಗ್ರಹದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತಿದೆ. ನನಗೆ ಸಿಎಂಒ ಡಿಸಿಎಂಒ ಇಬ್ಬರೂ ಹೈಕಮಾಂಡ್. ನಾವು ಮನವಿ ಮಾಡ್ತೀವಿ, ಒಂದು ವೇಳೆ ಇಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ದರೆ ಹೈಕಮಾಂಡ್ ಈ ಸಮಸ್ಯೆಯನ್ನು ಬಗೆಹರಿಸಲಿ. ಸಿಎಂ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಹೋಗ್ತಿಲ್ಲ ಅಂತ ಜಾರಕಿಹೊಳಿ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನಾವು ಸ್ಟ್ರಾಂಗ್ ಇಲ್ಲ ಅಂತ ಜಾರಕಿಹೊಳಿ ಮಾತನಾಡಿದ್ದಾರೆ. ಅದೇನಲ್ಲ, ಮುಂಚೆ ಕೂಡಿದೀವಿ, ಸರಿ ಕೂಡಿದೀವಿ, ಮತ್ತು ನಾಳೆ ಕೂಡ್ತೀವಿ. ಅದೇನು ಹೊಸದೇನಿಲ್ಲ. ಅದರಲ್ಲಿ ಮುಂಚೆನೇ ನಿಗದಿ ಆಗಿತ್ತು, ಕೂಡಬೇಕು, ಚರ್ಚೆ ಮಾಡ್ಬೇಕಂತ ಅಷ್ಟೇ. ರೂಟೀನಾಗ ಕೂಡಿದಂಥ ಒಂದು ಸಭೆ ಅಷ್ಟೇ ಇರೋದು. ಹೊಸದ ನಮ್ಮದು 30 ತಿಂಗಳಲ್ಲೇನು ಹೊಸದಲ್ಲ. ಅದು ದಿಲ್ಲಿಯಲ್ಲಿ ಏನಾರಾಗಲಿ, ಹೊರಗಡೆ ಏನಾರಾಗಲಿ, ನಮ್ಮ ಪಾಡಿಗೆ ನಾವು ಕೊಡ್ತಾನೆ ಇರ್ತೀವಿ, ಚರ್ಚೆ ಮಾಡ್ತೀವಿ. ಪಾರ್ಟ್ ಆಫ್ ದ ಪಾರ್ಟಿ ಅದು, ಅದರಲ್ಲಿ ಏನೋ ಬಿಟ್ಟೇನಿಲ್ಲ. ಸೊ ಡೆಲ್ಲಿ ಹೋಗೋದು ನಮಗೇನು ಗೊತ್ತಿಲ್ಲ, ಅವ್ರ ಸಂಬಂಧ ನಾವೇನು ಕೂಡಿಲ್ಲ. ನಮ್ಮ ಯಥಾಸ್ಥಿತಿ ಕೂಡೋಂಗೆ ಕೂಡಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಅದರಲ್ಲಿ ಏನು ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಅವ್ರಿಗೋಸ್ಕರ ನಾವೇನು ಕೂಡಿಲ್ಲ. ರೂಟಿನ ಡಿನ್ನರ್ ಒಂದು 10-15 ಡಿನ್ನರ್ ಪಾರ್ಟಿ ಆಗಿರ್ಬೇಕು. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಒಂದು 30 ತಿಂಗಳಲ್ಲಿ ಒಂದು 15 ಸಲ ಕೂಡಿರ್ಬೋದು. ನಮ್ಮ ಮನೆಯಲ್ಲಿ ಕೂಡಿರ್ಬೋದು, ಹೊರಗಡೆ ಕೂಡಿರ್ಬೋದು. ಸೊ ಅದಕ್ಕೂ ಲಿಂಕ್ ಮಾಡ್ಲಿಕ್ಕಾಗಲ್ಲ. ಆ ಸಬ್ಜೆಕ್ಟೇ ಬೇರೆ, ಈ ಸಬ್ಜೆಕ್ಟೇ ಬೇರೆ. ನೀವು ಏನೋ ತೋರಿಸಿದ್ರೆ ಏನಾಗ್ತಿದೆ, ನಾವು ಇದನ್ನ ನೋಡ್ತಾ ಡೆಲ್ಲಿ ಏನಾಯಿತು, ಬೆಂಗಳೂರಲ್ಲಿ ಏನಾಯಿತು, ಯಾರೇನು ಹೇಳಿದ್ರು ಇದೇ ಚರ್ಚೆ. ಮತ್ತೆ ಇದನ್ನ ಬಿಟ್ಟರೆ ಬೇರೆ ಏನು ಚರ್ಚೆ? ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ. ಹೈಕಮಾಂಡ್ ಡಿಸಿಷನ್ ಮತ್ತೆ ಹೇಳಿದ್ದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.